ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಮುಚ್ಚಲು ಆಗ್ರಹಿಸಿ ಮಾರ್ಚ್ 3ರಂದು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 12:30ರವರೆಗೆ ಸಮನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ತೆರವು ಹೋರಾಟ ಸಮಿತಿ ನೇತೃತ್ವದಲ್ಲಿ ಸಾಮೂಹಿಕ ಧರಣಿ ನಡೆಯಲಿದೆ ಎಂದು ಮಾಜಿ ಸಚಿವ ಹಾಗೂ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ತೆರವು ಹೋರಾಟ ಸಮಿತಿ ಗೌರವಾಧ್ಯಕ್ಷ ಬಿ ರಮಣಥರೈ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟೋಲ್ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೂಪಿಸಿರುವ ಹಲವು ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯಾಚರಿಸುತ್ತಿರುವ ಬ್ರಹ್ಮರಕೊಟ್ಲು ಟೋಲ್ ಕೇಂದ್ರದಲ್ಲಿ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಬೇಕು, ಟೋಲ್ ಗೇಟ್ ಅನ್ನು ತೆರವುಗೊಳಿಸಬೇಕು ಎಂಬುದು ನಮ್ಮ ಅಭಿಪ್ರಾಯ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿ ಸಂಚಾಲಕ ಬಿ ಶೇಖರ್ ಮೋಹನ್ ಶೆಟ್ಟಿ, ಪಿಯುಸಿಎಲ್ ರೋಡ್ರಿಗಾಸ್, ಕೋಶಾಧಿಕಾರಿ ಬೇಬಿ ಕುಂದರ್ ಉಪಸ್ಥಿತರಿದ್ದರು. 23 ವರ್ಷಗಳಿಂದ ಬ್ರಹ್ಮರಕೊಟ್ಲು ಅದು ನಾನು ತಿಳಿದುಕೊಂಡ ಹಾಗೆ ಏನು ಟೋಲ್ ಗೇಟ್ ನಿರ್ಮಾಣ ಆಗಿದೆ ಅದು ಒಂದು ಕಾಲದಲ್ಲಿ ನೇತ್ರಾವತಿ ನದಿ ನೀರು ರಸ್ತೆಗೆ ಬಿದ್ದಾಗ ರಾಷ್ಟ್ರೀಯ ಹೆದ್ದಾರಿ ಮುಚ್ಚುಗಡೆ ಆಗ್ತಾಯಿತ್ತು. ಈ ಒಂದು ನೀರು ಬಂದಾಗ ವಾಹನಗಳು ಓಡಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಎತ್ತರಿಸಿದಂಥ ಒಂದು ಜಾಗ, ಬಹುಶಃ ಈ ರೀತಿ ಕೃತಕ ಎತ್ತರ ಮಾಡಿರ್ತಕ್ಕ ಒಂದು ಜಾಗದಲ್ಲಿ ಟೋಲ್ ಗೇಟ್ ಈ ದೇಶದಲ್ಲಿ ಎಲ್ಲಾದರೂ ಇದ್ರೆ ಅದು ಬ್ರಹ್ಮರಕೊಟ್ಲಲ್ಲಿ ಇದೆ. ಇಷ್ಟರವರೆಗೆ ನಾವು ಇದರ ಹೋರಾಟದಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟ ಮಾಡ್ತಾ ಬರ್ತಿದ್ರು. ನಾವು ಕೂಡ ಸುಮಾರು ಸರಿ ಭಾಗವಹಿಸ್ತೀವಿ. ಆದರೆ ನಾವು ಒಂದು ಶಾಶ್ವತವಾಗಿ ಮುಚ್ಚಲು ಆಗ್ರಹಿಸಿ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲ ಭಾಗದಿಂದ ಬಂದಿದೆ. ಅದಕ್ಕಾಗಿ ನಮ್ಮ ಈ ಸಾರಿಯ ಹೋರಾಟ ಮಾರ್ಚ್ 3ರಂದು ಏನು ಹೋರಾಟ ಪ್ರಾಥಮಿಕ ಹಂತದ ಹೋರಾಟವನ್ನು ಶುರು ಮಾಡ್ತೀವಿ, ಅದು 9 ಗಂಟೆಯಿಂದ 12 ಗಂಟೆವರೆಗೆ ಧರಣಿ ಸತ್ಯಾಗ್ರಹವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಒಂದು ಟೋಲ್ ಗೇಟ್ ತೆರವು